5 सप्टेंबर रोजी रायबाग शहरातील बस स्थानकात बसची वाट पाहत असताना बाईकवर आलेल्या महाराष्ट्रातील कोल्हापूर जिल्ह्यातील मसरगुप्ती गावचा राजू पकाळे आणि मिरजचा राहुल माळी या दोघांनी महिलेच्या गळ्यातील 2.75 लाख रुपये किमतीचे 3 तोळे सोन्याचे मंगळसूत्र हिसकावून पळ काढला होता। या संदर्भात गुन्हा दाखल करून रायबाग पोलिसांनी दोन्ही आरोपींना अटक करण्यात यश मिळवलं असल्याची माहिती एसपी डॉक्टर भीमाशंकर गुळे यांनी दिली। बेळगाव येथे आयोजित पत्रकार परिषदेत ते बोलत होते। आणखी एका प्रकरणात कागवाड तालुक्यातील उगार केएच गावामध्ये 5 सप्टेंबर रोजी युवराज गाडीवड्डर यांच्या घरात झालेल्या घरफोडीच्या प्रकरणाची उकल करून पोलिसांनी अथनी शहरातील असलम मेहबूब सनदी याला अटक करून त्याच्याकडून 12.72 लाख रुपये किमतीचे 127 ग्रॅम सोन्याचे दागिने जप्त केले आहेत असे त्यांनी स्पष्ट केले। ಕಳೆದ 5ನೇ ತಾರೀಕು ಸೆಪ್ಟೆಂಬರ್ ನಮ್ಮ ಕಾಗವಾಡ ಪೊಲೀಸ್ ಠಾಣೆಗೆ ಒಬ್ಬ ಫಿರ್ಯಾದಿ ಬಂದು ನನ್ನ ಮನೆ ರೈಲ್ವೆ ಸ್ಟೇಷನ್ ಹತ್ರ ಇದೆ, ನಾನು ಮನೆಯಿಂದ ಹೊರಗಡೆ ಹೋಗಿರಬೇಕಾದ್ರೆ ನನ್ನ ಮನೆಯಲ್ಲಿರ್ತಕ್ಕಂಥ ಸುಮಾರು 145 ಗ್ರಾಮ್ ಬಂಗಾರ, ಸುಮಾರು 12 ರಿಂದ 15 ಲಕ್ಷ ಕಿಮ್ಮತ್ತಿನ ಬಂಗಾರವನ್ನು ಯಾರೋ ಕಳ್ಳಕಾಕರು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಾಗವಾಡ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ। ಈ ಪ್ರಕರಣವನ್ನು ನಮ್ಮ ಪೊಲೀಸರು ತಕ್ಷಣ ತನಿಖೆ ಕೈಗೆತ್ತಿಕೊಳ್ತಾರೆ। ಈ ಪ್ರಕರಣದಲ್ಲಿ ಯಾವುದೇ ಒಂದು ಸುಳಿವು ಕೂಡ ನಮ್ಮ ಪೊಲೀಸರಿಗೆ ಲಭ್ಯವಿರೋದಿಲ್ಲ। ಆದರೆ ಇದೇ ರೀತಿಯ ಪ್ರಕರಣ ನಮ್ಮ ಜಿಲ್ಲೆಯ ಅಥಣಿ ಪಟ್ಟಣದಲ್ಲೂ ಕೂಡ ಆಗಿರುತ್ತೆ। ಅಲ್ಲಿರೋ ಸಾಮರ್ಥ್ಯಗಳು ಮತ್ತು ಇಲ್ಲಿರೋ ಸಾಮರ್ಥ್ಯಗಳನ್ನ ಜೊತೆಗೆ ಸೇರಿಸಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಂಡದವರು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ। ಆ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸುಳಿವು ಸಿಗುತ್ತೆ, ಅದನ್ನು ಬೆನ್ನಟ್ಟಿಕೊಂಡು ನಮ್ಮ ಪೊಲೀಸರು ಆರೋಪಿತ ಅಸ್ಲಂ ಮೆಹಬೂಬ್ ಸನದಿ ಇದನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ। ಈ ಪ್ರಕರಣದಲ್ಲಿ ಏನು 145 ಗ್ರಾಮ್ ಅಂತ ನಂದವರು ಹೇಳಿದರು, ಆ ಎಲ್ಲ ಆಭರಣಗಳು ಕೂಡ ನಮ್ಮ ಪೊಲೀಸರಿಗೆ ದೊರಕುತ್ತವೆ ಇಂಟ್ಯಾಕ್ಟ್ ಆಗಿ। ಆದರೆ ನಂದವರು ಹೇಳಿದಿರುವ ಹಾಗೆ 145 ಗ್ರಾಮ್ ಇರಲ್ಲ, 127 ಗ್ರಾಮ್ ಇರುತ್ತೆ। ಯಾಕಂದರೆ ಅದ್ರ ಜೊತೆಗೆ ಇವರು ಬರೆಸಬೇಕಾದ್ರೆ ಕೆಲವೊಂದು ತೂಕವನ್ನು ಹೆಚ್ಚಿಗೆ ಬರೆಸಿರ್ತಾರೆ, ಆದರೆ ಅದೇ ಇಂಟ್ಯಾಕ್ಟ್ ಪ್ರಾಪರ್ಟಿ ವಾಪಸ್ ಸಿಕ್ಕಿದೆ। ಇದ್ರ ಜೊತೆಗೆ ರೋಲ್ಡ್ ಗೋಲ್ಡ್ದು ಒಂದು ಸರ ಕೂಡ ಸಿಕ್ಕಿದೆ, ಅದನ್ನು ಅವರು ಬಂಗಾರದಂತ ಬರೆಸಿರ್ತಾರೆ, ಬಟ್ ಅದು ಬಂಗಾರದಾಗಿರಲಿಲ್ಲ। ಒಟ್ಟು ಸುಮಾರು 12.5-13 ಲಕ್ಷ ಕಿಮ್ಮತ್ತಿನ 127 ಗ್ರಾಮ್ ಬಂಗಾರದ ಆಭರಣ ಮತ್ತು 23 ಗ್ರಾಮ್ ಬೆಳ್ಳಿಯ ಆಭರಣಗಳು ವಶಕ್ಕೆ ಪಡೆದುಕೊಂಡಿದ್ದು ಇರುತ್ತದೆ। ಈ ಪ್ರಕರಣದಲ್ಲೂ ಕೂಡ ಅವತ್ತಿನ ದಿವಸ ಇವನು ಆಲ್ರೆಡಿ ನಮ್ಮ ಎಮೋ ಕ್ರಿಮಿನಲ್ ಇರ್ತಾನೆ, ಇವನು ಅಸ್ಲಂ ಮೆಹಬೂಬ್ ಅಥಣಿಯಲ್ಲಿ ನಮ್ಮ ಅಥಣಿ ಕ್ರೈಮ್ ಕಾನ್ಸ್ಟೇಬಲ್ ಒಬ್ಬರು ಅಗೇನ್ ತುಂಬ ಸಮಯ ಪ್ರಜ್ಞೆಯಿಂದ ಇವನು ಎದುರಿಗೆ ಬಂದಾಗ ಅವನು ಅವತ್ತಿನ ದಿವಸ ಅಲ್ಲಿ ಅಥಣಿಗೆ ಬಂದಿರ್ತಾನೆ, ಅವನ್ನ ಕಂಡಾಗ ಅವನ ಬಗ್ಗೆ ಇವರು ಒಬ್ಬ ಪೊಲೀಸ್ ಕ್ರೈಮ್ ಕಾನ್ಸ್ಟೇಬಲ್ ಆಗಿ ಏನು ವಿಚಾರಣೆ ಮಾಡಬೇಕು ಅದು ವಿಚಾರಣೆಯನ್ನು ಮಾಡಿರ್ತಾರೆ। ತುಂಬ ಸಮಯ ಪ್ರಜ್ಞೆಯಿಂದ ಅವನದು ನಂಬರ್ ಕೇಳ್ತಾರೆ, ಅವನ ನಂಬರ್ ಹೇಳ್ತಾರೆ, ಆ ನಂಬರ್ ಹೇಳಿದಾಗ ಅದು ಡಯಲ್ ಮಾಡಿದಾಗ ನಂಬರ್ ವರ್ಕ್ ಆಗೋದಿಲ್ಲ। ಮಗನೇ ಸುಳ್ಳು ಹೇಳ್ತೀಯ, ನಿಜವಾದ ನಂಬರ್ ಕೊಡು ಅಂತಂದಾಗ ಅವನು ಇನ್ನೊಂದು ನಂಬರ್ ಕೊಟ್ಟಿರ್ತಾನೆ। ಆ ಒಂದು ನಂಬರ್ನ ಇಟ್ಕೊಂಡು ಯಾರು ಮಾಂತೇಶ್ ನಾಯಕ್, ಮಾಂತೇಶ್ ಪಾಟೀಲ್ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್, ಅಥಣಿ ಕ್ರೈಮ್ ಕಾನ್ಸ್ಟೇಬಲ್, ಆ ಒಂದು ಜಾಡಿನಲ್ಲಿ ಸರ್ ಅವತ್ತಿನ ದಿವಸ ಇವನು ನಮ್ಮ ಎಮೋ ಕ್ರಿಮಿನಲ್ಲು ಇಲ್ಲಿ ಬಂದಿದ್ದ ಅನ್ನುವಂಥ ಒಂದು ಮಾಹಿತಿಯ ಮೇರೆಗೆ ಆ ಜಾಡನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ಈ ನಮ್ಮ ಇಂಪಾರ್ಟೆಂಟ್ ಕೇಸ್ ಪತ್ತೆ ಆಗುತ್ತೆ, ಇದ್ರ ಜೊತೆಗೆ ಅಥಣಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಕೂಡ ಪತ್ತೆ ಆಗುತ್ತೆ। ಹೀಗೆ ಮತ್ತೊಮ್ಮೆ ನಮ್ಮ ಪೊಲೀಸರು ತಮ್ಮ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯನಿಷ್ಠೆಯಿಂದ 2 ಇಂಪಾರ್ಟೆಂಟ್ ಕೇಸನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು।
अथणी तालुक्यातील हलळी गावातील अमसिद्ध हनुमंत पुजारी यांना पैसे दिल्यास ते दुप्पट करून देतो असे सांगून तब्बल 17.50 लाख रुपये घेतले आणि फसवणूक केलेल्या चौघांना पोलिसांनी अटक केली असल्याचं त्यांनी सांगितलं. विनोद कोलकार, KMM मराठी, बेळगाव.